ಮಂಗಳೂರಿನಲ್ಲಿ ಜಿಲ್ಲಾ ಕಾರಾಗೃಹದ ಜಾಮರ್ ಸಮಸ್ಯೆ ಏನಿತ್ತಲ್ಲ ಅದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ವೇದವ್ಯಾಸ ಕಾಮತ್ ಅಲ್ಲಿನ ಶಾಸಕರು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ರು. ಈಗ ಆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಜೈಲಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೈಲಿನ ಎದುರುಗಡೆ ಮೊಬೈಲ್ ನೆಲಕ್ಕೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಯಾವಾಗ ನೋಡಿದ್ರು ಜಾಮರ್ ಹಾಕಿರ್ತಾರೆ, ಹಾಗಾಗಿ ಮೊಬೈಲ್ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಆಕ್ರೋಶ. ನಗರದ ಕೊಡಿಯಾಲ್ ಬೈಲ್ನಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ವೇದವ್ಯಾಸ ಕಾಮತ್ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು. ಇವತ್ತು ಅದು ತಾರಕಕ್ಕೆ ಹೋಗಿದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಹಾಕಿ ಬಿಟ್ಟಿರ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ. ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು, ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು, ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಜಿಲ್ಲಾ ಕಾರಾಗೃಹದ ಜಾಮರ್ ಸಮಸ್ಯೆ ಏನಿತ್ತಲ್ಲ ಅದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ವೇದವ್ಯಾಸ ಕಾಮತ್ ಅಲ್ಲಿನ ಶಾಸಕರು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ರು. ಈಗ ಆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಜೈಲಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೈಲಿನ ಎದುರುಗಡೆ ಮೊಬೈಲ್ ನೆಲಕ್ಕೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಯಾವಾಗ ನೋಡಿದ್ರು ಜಾಮರ್ ಹಾಕಿರ್ತಾರೆ, ಹಾಗಾಗಿ ಮೊಬೈಲ್ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಆಕ್ರೋಶ. ನಗರದ ಕೊಡಿಯಾಲ್ ಬೈಲ್ನಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ವೇದವ್ಯಾಸ ಕಾಮತ್ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು. ಇವತ್ತು ಅದು ತಾರಕಕ್ಕೆ ಹೋಗಿದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಹಾಕಿ ಬಿಟ್ಟಿರ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ. ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು, ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು, ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಜಿಲ್ಲಾ ಕಾರಾಗೃಹದ ಜಾಮರ್ ಸಮಸ್ಯೆ ಏನಿತ್ತಲ್ಲ ಅದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ವೇದವ್ಯಾಸ ಕಾಮತ್ ಅಲ್ಲಿನ ಶಾಸಕರು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ರು. ಈಗ ಆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಜೈಲಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೈಲಿನ ಎದುರುಗಡೆ ಮೊಬೈಲ್ ನೆಲಕ್ಕೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಯಾವಾಗ ನೋಡಿದ್ರು ಜಾಮರ್ ಹಾಕಿರ್ತಾರೆ, ಹಾಗಾಗಿ ಮೊಬೈಲ್ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಆಕ್ರೋಶ. ನಗರದ ಕೊಡಿಯಾಲ್ ಬೈಲ್ನಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ವೇದವ್ಯಾಸ ಕಾಮತ್ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು. ಇವತ್ತು ಅದು ತಾರಕಕ್ಕೆ ಹೋಗಿದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲಿಂದ ಹಾಕಿ ಬಿಟ್ಟಿರ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ
ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ. ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಜಿಲ್ಲಾ ಕಾರಾಗೃಹದ ಜಾಮರ್ ಸಮಸ್ಯೆ ಏನಿತ್ತಲ್ಲ ಅದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ವೇದವ್ಯಾಸ ಕಾಮತ್ ಅಲ್ಲಿನ ಶಾಸಕರು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ರು. ಈಗ ಆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಜೈಲಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೈಲಿನ ಎದುರುಗಡೆ ಮೊಬೈಲ್ ನೆಲಕ್ಕೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಯಾವಾಗ ನೋಡಿದ್ರು ಜಾಮರ್ ಹಾಕಿರ್ತಾರೆ, ಹಾಗಾಗಿ ಮೊಬೈಲ್ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಆಕ್ರೋಶ. ನಗರದ ಕೊಡಿಯಾಲ್ ಬೈಲ್ನಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ವೇದವ್ಯಾಸ ಕಾಮತ್ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು. ಇವತ್ತು ಅದು ತಾರಕಕ್ಕೆ ಹೋಗಿದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ ಇದು ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲೆಯಿಂದ ಹಾಕಿ ಬಿಟ್ಟಾಡ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ. ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಜಿಲ್ಲಾ ಕಾರಾಗೃಹದ ಜಾಮರ್ ಸಮಸ್ಯೆ ಏನಿತ್ತಲ್ಲ ಅದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ವೇದವ್ಯಾಸ ಕಾಮತ್ ಅಲ್ಲಿನ ಶಾಸಕರು ಈ ಕುರಿತಾಗಿ ಹೋರಾಟ ಮಾಡ್ತಾ ಇದ್ರು. ಈಗ ಆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಜೈಲಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ವೇದವ್ಯಾಸ ಕಾಮತ್ ಸೇರಿದಂತೆ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೈಲಿನ ಎದುರುಗಡೆ ಮೊಬೈಲ್ ನೆಲಕ್ಕೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನೆಟ್ವರ್ಕೇ ಇರಲ್ಲ, ಯಾವಾಗ ನೋಡಿದ್ರು ಜಾಮರ್ ಹಾಕಿರ್ತಾರೆ, ಹಾಗಾಗಿ ಮೊಬೈಲ್ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಅವರ ಆಕ್ರೋಶ. ನಗರದ ಕೊಡಿಯಾಲ್ ಬೈಲ್ನಲ್ಲಿರ್ತಕ್ಕಂಥ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಹಾಕಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹಲವು ಬಾರಿ ವೇದವ್ಯಾಸ ಕಾಮತ್ ಈ ವಿಚಾರವಾಗಿ ಪ್ರೊಟೆಸ್ಟ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು. ಇವತ್ತು ಅದು ತಾರಕಕ್ಕೆ ಹೋಗಿದೆ. ಅಧಿಕಾರಿಗಳ ಮುಖಾಂತರ ನಾನು ಒಂದು ಮಾತನ್ನು ಹೇಳಿದ್ರೆ ಇದು ತಾಂತ್ರಿಕವಾಗಿ ಅವತ್ತು 3G ಇತ್ತು. ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ಗಾಂಜಾ ಮತ್ತು ಡ್ರಗ್ಸ್ ಅನ್ನ ಕಾಂಪೌಂಡ್ ಮೇಲೆಯಿಂದ ಹಾಕಿ ಬಿಟ್ಟಾಡ್ತಾರಂತೆ. ರೆಕಾರ್ಡಿಂಗ್ ದಾಖಲೆಗಳು ಟಿವಿಯಲ್ಲಿ ಬಂತು. ಸ್ವಾಮಿ, ಒಂದು ಮಾತನ್ನ ಕೇಳ್ತೀನಿ, ಜೈಲಿಗೆ ಜಾಮರ್ನ ಅವಶ್ಯಕತೆ ಯಾಕೆ? ಈ ಅಧಿಕಾರಿಗಳು ಒಳಗಡೆ ಬರುವಂತ ಎಲ್ಲ ವ್ಯಕ್ತಿಗಳನ್ನ ಸರಿಯಾಗಿ ತಪಾಸಣೆ ಮಾಡಿಕೊಂಡು ಒಳಗಡೆ ಬಿಟ್ರೆ ಅಥವಾ ಅವರ ಸಂಬಂಧಿಕರು ಯಾರಿದ್ರೆ ಅವರನ್ನು ನೋಡ್ಲಿಕ್ಕೆ ಬಿಟ್ರೆ ಮೊಬೈಲ್ ಅಲ್ಲಿ ಒಳಗಡೆ ಹೋಗುತ್ತೆ. ಅದರಲ್ಲಿ ಕೂಡ ಇದರ ವಿಪರ್ಯಾಸ ಏನು ಕೇಳ್ಕೊಂಡ್ರೆ ದುಃಖ ಆಗತ್ತೆ. ಮಾಧ್ಯಮದಲ್ಲಿ ಬರಬೇಕಿದೆ. ಈಗಲೂ ಜೈಲು ಒಳಗಡೆ ಮತ್ತು ಜೈಲಿನ ಸುತ್ತು ಆ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗುತ್ತೆ ಸರ್. ಜೈಲಿನ ಸುತ್ತು ಈ ಬಿಲ್ಡಿಂಗ್ ನ ಸುತ್ತು ಮೊಬೈಲ್ ಸಿಗ್ತಾ ಇದೆ.